ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜೋ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ, ಆರಾಮಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ನೀವು ಕೂಡ ಅಷ್ಟೇ ಆರಾಮಾಗಿರಿ, ಖುಷಿಯಾಗಿರಿ. ಸದಾ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕು. ಕಮೆಂಟ್ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಿದೆ. ಯಾಕೆ ನಾನು ಬ್ಯಾಡ್ ಕಮೆಂಟ್ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದೆ, ಆದರೆ ಈ ಥರ ಕಮೆಂಟ್ಗಳಿಗೆ ಮಾತಾಡಿಲ್ಲ ಅಂದರೆ ನನಗೆ ಅರ್ಥ ಇರಲ್ಲ ಅಲ್ವಾ, ಮಾತಾಡಲೇಬೇಕಾಗತ್ತೆ. ಹಾಗಾಗಿ ಹೌದು, ಈ ಬ್ಯಾಡ್ ಕಮೆಂಟಿನಿಂದ ನಾವು ತಿಳ್ಕೊಳ್ಳೋದು ತುಂಬಾ ಇದೆ ಅಂತ ಹೇಳಿದ್ದೀನಿ, ತಿಳ್ಕೊತೀನಿ. ಈ ಅರ್ಥವಿಲ್ಲದ ಕಮೆಂಟ್ ಇರುತ್ತೆ ನೋಡಿ, ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ನಾವು ಅದ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಖಂಡಿತ ನಮ್ಮಂಥ ದಡ್ರೆ ಯಾರೂ ಇಲ್ಲ ಅಂತ ಅರ್ಥ ಅಲ್ವಾ. ಸ್ವಲ್ಪ ಮಾತಾಡೋಣ, ಯಾಕಂದ್ರೆ ನಮ್ಮ ರಾಮು ತುಂಬ ಕಿರಿಕಿರಿ ಜಾಸ್ತಿ ಮಾಡ್ತಾವನೆ, ಸುಮ್ಮನೆ ಇರಲ್ಲ. ಏನು ಬ್ಯಾಡ್ ಕಮೆಂಟ್ ಬಗ್ಗೆ ಮಾತಾಡೋದಂದರೆ, ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು. ಪರವಾಗಿಲ್ಲ ಅಂದರೆ ಅವರ ಅನಿಸಿಕೆ ಹಾಗೆ, ಅದನ್ನು ಹೇಗೆ ಅದನ್ನು ಅನಿಸುತ್ತೆ ಅವ್ರಿಗೆ ಆ ಥರ ಅಂತ ನಂಗೆ ಅರ್ಥ ಆಗಿಲ್ಲ. ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಅಲ್ವಾ. ವಿಡಿಯೋ ಪೂರ್ತಿ ವಿಡಿಯೋ ನೋಡಿದ್ರೆ ಕರೆಕ್ಟಾಗಿ ಅದು ಅರ್ಥ ಆಗಿರುತ್ತೆ, ಕರೆಕ್ಟಾಗಿ ಗೊತ್ತಾಗಿರುತ್ತೆ ಆಯಿತಾ. ಸುಮ್ಮನೆ ವಿಡಿಯೋ ಓಪನ್ ಮಾಡ್ದೆ, ಏನೋ ಒಂದು ಕಮೆಂಟ್ ಹಾಕ್ದ, ಬೇಕಂತ ಹಾಕ್ತಾರೋ ಬೇಡ ಅಂತ ಹಾಕ್ತಾರೋ ಗೊತ್ತಿಲ್ಲ, ಹಾಕ್ತಾರೆ. ನನಗೆ ತುಂಬ ಬರೀ ಬ್ಯಾಡ್ ಕಮೆಂಟೇ ಬಂದಿರೋದು ಅವರಿಂದ. ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ, ನಾನು ಆ ಐಡಿ ನೋಡ್ತಾ ಇದ್ದೀನಿ, ಅದರಿಂದನೇ ಬರ್ತಾ ಇದೆ. ಅದು ಯಾರ್ಯಾರ ವಿಡಿಯೋದಲ್ಲಿ ಓಡ್ತಾ ಇದೆ, ಹಾಗೆ ನನಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತು. ನನಗೆ ಟೆನ್ಷನ್ ಇರಲಿಲ್ಲ. ನಾನು ಹಿಂದೆ ಹಾಕಿರೋ ವಿಡಿಯೋದಲ್ಲಿ ಕೆಲವೊಂದು ಮಾತುಗಳು ಜಾಸ್ತಿ ಆಗಿರ್ಬೋದು, ಅಥವಾ ಏನೋ ಮಾಹಿತಿ ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಅಥವಾ ವಿಡಿಯೋ ಲೆಂತಿ ಆಗಿರ್ಬೋದು, ಹೇಳಿರ್ತಾರೆ ಅಂತ ನಾನು ಒಪ್ಕೊಂಡಿದ್ದೆ. ಆದರೆ ನಿನ್ನೆ ಹಾಕಿರೋ ವಿಡಿಯೋ, ನಾನು ಹೇಳ್ತಾ ಇದ್ದೀನಿ ನೋಡಿ, ನಿನ್ನೆ ಹಾಕಿರೋ ವಿಡಿಯೋಕ್ಕೆ ಅವ್ರು ಹಾಕಿದ್ದಾರೆ ಕಮೆಂಟು. ಬೇಕಂದರೆ ನೀವು ಹೋಗಿ ಚೆಕ್ ಮಾಡಿ. ಏನಾದರೂ ಈ ವಿಡಿಯೋನು ಡಿಲೀಟ್ ಮಾಡಿದ್ರೆ ಖತಮ್. ಸ್ಕ್ರೀನ್ಶಾಟು ತೆಗೆದಿಟ್ಕೊಂಡಿದ್ದೇನೇನೋ ಗೊತ್ತಿಲ್ಲ, ತೆಗೆದಿಟ್ಕೋತೀನಿ, ಇಲ್ಲಿನೂ ಕೊಡ್ತೀನಿ ನಿಮಗೆ ನಾನು ಆಯಿತಾ. ನಿನ್ನೆ ಹಾಕಿರೋ ವಿಡಿಯೋ ಅವ್ರ ಕಮೆಂಟ್ ನೋಡಿಬಿಟ್ಟು ಮತ್ತೆ ನಿಮ್ಗೆ ಯಾರಾದರೂ ನೋಡ್ಬೇಕನ್ಸಿದ್ರೆ ನಿನ್ನೆ ವಿಡಿಯೋ ನೋಡ್ಬೋದು ಹೋಗಿ. ಏನಪ್ಪ ಅಂತಂದರೆ, ನಾನು ನಿನ್ನೆ ವಿಡಿಯೋದಲ್ಲಿ ಮಾತಾಡಿರೋದು ಫಸ್ಟವಾಗಿ ಒಂದೇ ಮಾತು ವೇಸ್ಟ್ ಮಾತಿಲ್ಲ ಆಯಿತಾ. ಒಂದೇ ಒಂದು ಮಾತು ಬೇರೆ ವರ್ಡ್ ನಾನು ಯಾವುದೂ ಮಾತಾಡಿಲ್ಲ ಅಲ್ಲಿ. ನಾನು ಪ್ರತಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ನಾನು ಬರೀ ಮಾಹಿತಿ ಬಗ್ಗೆನೇ ಮಾತಾಡಿದ್ದೀನಿ, ನನ್ನ ಜೀವನದ ಬಗ್ಗೆ ನಾನು ಮಾತಾಡಿದ್ದೀನಿ, ದೇವ್ರ ಪೂಜೆದ ಬಗ್ಗೆ ನಾನು ಮಾತಾಡಿದ್ದೀನಿ. ಕೆಲವೊಬ್ರು ಟೀಕೆಗಳು ಮಾಡಿ ಮಾತಾಡಿದ್ದಾರೆ, ಅಂದರೆ ದೇವ್ರ ಬಗ್ಗೆನೂ ಟೀಕೆ ಮಾಡ್ತಾರೆ ಅಂದರೆ ಅದು ಅವರಿಗೆ ಬಿಟ್ಟಿರೋದು ಆಯಿತಾ. ನನ್ನ ದೇವ್ರ ವಿಷಯದಲ್ಲಿ ಈ ಥರ ನನಗೆ ಏನಾದರೂ ಹೇಳಿದ್ರೆ ನಾನು ತುಂಬಾ ಅದನ್ನು ಕೇವಲವಾಗಿ ತೊಗೊಂಡ್ಬಿಟ್ಟು ಅದು ಬಿಟ್ಬಿಡ್ತೀನಿ. ದೇವ್ರಿಗೂ ಕೂಡ ಟೀಕೆ ಮಾಡಿದಾರಲ್ಲ ಅಷ್ಟೇ, ಅದು ನಾನು ಮುಂದಕ್ಕೆ ಮಾತಾಡೋಕ್ಕೆ ಹೋಗಲ್ಲ, ಬಿಟ್ಟಾಕ್ಬಿಡ್ತೀನಿ, ಅವ್ರ ಬಗ್ಗೆ ನಾನು ಹೇಳಲ್ಲ. ಒಂದು, ನಾನು ಇಡೀ ನನ್ನ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದಾಗಿಂದ ಆಫ್ ಆಗೋವರೆಗೂ, ಆನ್ ಮಾಡಿದಾಗಿಂದ ಆಫ್ ಆಗೋವರೆಗೂ ಬರೀ ನನ್ನದರಲ್ಲಿ ಮಾಹಿತಿನೇ ಇದೆ, ನನ್ನ ಮಾತುಗಳನ್ನ ಇದೆ, ಅಥವಾ ನನಗಾಗಿರೋ ಅನುಭವಗಳೇ ಇದೆ, ಇನ್ನೊಬ್ರಿಗೆ ಆಗೋದು ಒಳ್ಳೆ ಮಾತುಗಳನ್ನ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವುದು ಒಂದೇ ಒಂದು ಮಾತು ಕೂಡ ಅಲ್ಲಿ ವ್ಯರ್ಥ ಇಲ್ಲ. ಅಂಥವ್ರು ಏನು ಕಮೆಂಟ್ ಹಾಕಿದ್ದಾರೆ ನೋಡಿ, ಜಾಸ್ತಿ ಮಾತಬೇಡ, ವಿಷಯಕ್ಕೆ ಬಾ. ಏನು ಈ ವಿಷಯದಲ್ಲಿ ಇನ್ನು ಯಾವ ವಿಷಯಕ್ಕೆ ಹೋಗ್ಬೇಕು ಅಂತ ನನಗೆ ಅರ್ಥ ಆಗಿಲ್ಲ. ಮೇಡಮ್ ದಯವಿಟ್ಟು ಹೇಳ್ಬಿಡಿ, ನಿಮ್ದು ಹೋಗಿ ಚೆಕ್ ಮಾಡ್ಕೊಂಡು ಬಂದೆ ನಾನು, ನಿಮ್ಮದು ಒಂದು ವಿಡಿಯೋ ಇದೆ ಅಲ್ವಾ. ನೀವು ಒಂದು ಮುಂದೆ ಒಂದು ವಿಷಯದಗೋಸ್ಕರ ಹಿಂದೆ ನೀವು ಮಾತಾಡಿದ್ರ ಆಯಿತಾ. ನಿಮ್ಮದು 3 ನಿಮಿಷದ ವಿಡಿಯೋ ಇದೆ, ಚೆಕ್ ಮಾಡ್ಕೊಂಡು ಬಂದೆ ನಾನು, ನಿಮ್ಮದು 3 ನಿಮಿಷದ ವಿಡಿಯೋ ಇದೆ ಮೇಡಮ್. ಅಲ್ಲ, ನೀವು 3 ನಿಮಿಷದ ವಿಡಿಯೋ ಮಾಡೋಕ್ಕಿದ್ರೆ ಹೌದು, ಅದಕ್ಕೆ ಒಂದು ಉದಾಹರಣೆ ಅಂತ ಕೊಟ್ಟಿಲ್ವಾ ನೀವು? ಅಲ್ಲ, ಒಂದು ವಿಷಯ ನಾವು ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಉದಾಹರಣೆ ಕೊಡಬೇಕಾ ಕೊಡಬಾರ್ದಾ? ಇವಾಗ ನಾನು ಹೇಳ್ತೀನಿ, ನಾನು ಒಂದು ಗೊತ್ತಿಲ್ಲದೇ ನಾನು ಏನು ಹೇಳಿದ್ದೆ, ಹೆಂಗೆ ತಿಳ್ಕೋಬೇಕು ಆ ವಿಷಯನ ನಾವು ಹೆಂಗೆ ತಿಳ್ಕೋಬೇಕು ಅಂತ ನಾನು ಈ ಉಪ್ಪಿನ ಮಾಹಿತಿ ಕೊಡಬೇಕಾದ್ರೆ ಲಾಸ್ಟಲ್ಲಿ ಅದು ಒಂದು ಮಾತು ಹೇಳಿದೆ, ಹೆಂಗೆ ತಿಳ್ಕೋಬೇಕು ಅಂತ ನಾನು ಹೇಳ್ತೀನಿ ಅಂತ. ಅದರಲ್ಲೇ ಹೇಳ್ಬೇಕಾಗಿತ್ತು ಅಂತ ಕೇಳ್ತೀರಾ? ಅಲ್ಲ, ಅದನ್ನೇ 10 ನಿಮಿಷದ ವಿಡಿಯೋ ಆದಾಗ ಅದರಲ್ಲಿ ಇದನ್ನ ಹೆಂಗ್ರಿ ಹೇಳೋದು? ಅದಕ್ಕೆ ಅಂತ ಹೆಂಗೆ ಪೂಜೆ ಮಾಡ್ಬೇಕಂತ ಹೇಳ್ಬೇಕಾಗತ್ತೆ, ಅದು ಯಾವಾಗ ತರಬೇಕಂತ ಹೇಳ್ಬೇಕಾಗತ್ತೆ, ಅದರಿಂದ ಏನೇನು ಉಪಯೋಗ ಇದೆ ಅಂತ ಹೇಳ್ಬೇಕಾಗತ್ತೆ. ಇಷ್ಟೆಲ್ಲ ಹೇಳೋಕೆ ಟೈಮ್ ಬೇಡವಾ? ಓ ಮಾಡಿಬಿಡಿ, ಮುಗಿದೋಯ್ತು, ಅಷ್ಟೇ ಮುಗೀತಾ? ಅದಕ್ಕೆ ಎಷ್ಟೊಂದು ಕಮೆಂಟ್, ನಾನು ಅಷ್ಟು ಕೆಲವೊಂದೊಂದು ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಕೆಲವೊಂದೊಂದು ಮಿಸ್ಟೇಕ್ ಆಗಿದೆ, ಅದನ್ನು ಕೂಡ ಕಮೆಂಟ್ ಮಾಡಿ ಕೇಳಿದ್ದಾರೆ ನನಗೆ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ, ಡೌಟ್ಗಳು ಇರೋದನ್ನ ಅಥವಾ ನಾನೇನಾದರೂ ಮಿಸ್ ಮಾಡ್ಕೊಂಡಿರೋದನ್ನ ಅಲ್ವಾ. ಅಷ್ಟು ನಾನು ಮಾತಾಡಿ ಅಲ್ಲಿ ಮಾಹಿತಿ ಕೊಟ್ಟರು ಕೂಡ ಕೆಲವೊಂದೊಂದು ಮಿಸ್ ಆಗಿದೆ ಅಲ್ವಾ. ನೀವು ನಂಬಲ್ಲ ಅಂದರೆ ಬಿಟ್ಬಿಡಿ, ನಿಮ್ಮ ಕಿವಿ ಬಿಟ್ಟು ನೀವು ಕಮೆಂಟ್ ಹಾಕಿ, ನಾನು ಬೇಡ ಅನ್ನಲ್ಲ. ನಿಮಗೆ ನಿಮ್ಮ ಅನಿಸಿಕೆ ನೀವು ಹಾಕೋ ಅಧಿಕಾರ ಇದೆ, ನೀವು ಹಾಕಿ, ನಾನು ಬೇಡ ಅನ್ನಲ್ಲ. ಅದೇ ಈಗ ಉಪ್ಪಿನ ಒಂದು ಮಾಹಿತಿ ಕೊಟ್ಟ ಹಾಕಿದ್ರಲ್ಲ, ಅದು ನಾನು ಓಕೆ ನಾನು ತಗೋತೀನಿ. ಯಾಕಂದರೆ ಅಲ್ಲಿ ನನಗೆ ಫಸ್ಟು ಆ ಮಾಹಿತಿ ಕೊಟ್ಟಿದ್ದು ನನಗೆ ಒಳ್ಳೇದು ಅನಿಸಿತ್ತು, ನಾನು ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು, ಮಾತಾಡದೆ ಹೆಚ್ಚು ಕಮ್ಮಿ ಆಗಿದೆ ಆಯಿತಾ, ನಾನು ಅದು ಒಪ್ಕೋತೀನಿ. ಮತ್ತೆ ಬೇರೆ ವಿಷಯದ ಕಮೆಂಟ್ ಹಾಕ್ತೀರಾ, ಅದನ್ನು ಕೂಡ ನಾನು ಒಪ್ಕೋತೀನಿ, ಅದನ್ನು ನಾನು ಇಲ್ಲ ಅನ್ನಲ್ಲ
ಆಯಿತಾ. ಮಾಹಿತಿ ಕೊಡಬೇಕಾದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅಥವಾ ಮಾತು ಜಾಸ್ತಿ ಆಗಿರ್ಬೋದು. ಈ ಮಾಹಿತಿಗಿನ್ನ ಅದರಿಂದ ಏನು ಪ್ರಯೋಜನ ಇದೆ ಅದೊಂದು ಸ್ವಲ್ಪ ಹೇಳೋದು ಜಾಸ್ತಿ ಆಗಿರ್ಬೋದು. ಅದು ನಾನು ಒಪ್ಕೋತೀನಿ. ಅದು ನಿಮಗೆ ತಗೊಳಕ್ಕಾಗಲ್ಲ. ಯಾಕಂದರೆ ಆ ಕಷ್ಟ ಏನು ಅನುಭವಿಸ್ತಾರೆ ನೋಡಿ ಅವ್ರು ತಗೊತಾರೆ. ಯಾಕಂದರೆ ಕಷ್ಟ ಅನುಭವಿಸೋದರಿಗೆ ಮಾತ್ರ ಆ ಕಷ್ಟದ ಬೆಲೆ ಗೊತ್ತಾಗೋದು. ಈ ಸುಖದಲ್ಲಿ ಏನು ಬರ್ತಾರಲ್ಲ ಅವ್ರ ಮುಂದೆ ಕಷ್ಟ ಅರ್ಥ ಆಗೋದಿಲ್ಲ ರೀ. ಅದು ನಾವು ಎಷ್ಟೇ ಬಾಯ್ ಬಿಡ್ಕೊಂಡ್ರು ಕಣ್ಣಿಟ್ರು ಅರ್ಥ ಆಗಲ್ಲ, ಆಯಿತಾ. ಸುಖದವ್ರ ಮುಂದೆ ಯಾವತ್ತೂ ದುಃಖನ ಹೇಳ್ಕೊಬಾರ್ದು ಅಂತ ಹೇಳ್ತಿರ್ತಾರೆ. ಇದೇ ಕಾರಣಕ್ಕೆ ಅಲ್ವಾ. ಇದು ಏನಪ್ಪ ಅಂತಂದರೆ ನಾನು ಕ್ಲಿಯರ್ ಮಾಡಬೇಕು. ತುಂಬ ವಿಚಿತ್ರವಾಗಿ ಅವರು ಒಂದು ಕಮೆಂಟ್ ನನಗೆ ತುಂಬ ಬರ್ತಾ ಇತ್ತು. ಹಾಗೆ ಅಲ್ವಾ, ಆ ಕಷ್ಟನ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಅದು ಪೂರ್ತಿ ಕ್ಲಿಯರ್ ಆಗಿ ಕೊಡಬೇಕಾಗುತ್ತೆ. ಅವ್ರಿಗೆ ಪೂರ್ತಿ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ನನಗೆ ಬಂದಿರೋದು 10-15 ಕಮೆಂಟ್ ಬ್ಯಾಡ್ ಕಮೆಂಟ್ ಅಂತ ಅನ್ನಲ್ಲ ನಾನು ಅದಕ್ಕೆ. ಯಾಕಂದ್ರೆ ಅವ್ರ ಅನಿಸಿಕೆನ ತಿಳಿಸಿದ್ದಾರೆ. ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋದಿತ್ತು, ಅದನ್ನು ಓಕೆ. ಕೆಲವೊಂದು 2-3 ಬಂದಿದೆ ಅಷ್ಟೇ ಬೇಡದೇ ಇರೋದು. ಅದು ಯಾವುದಕ್ಕೂ ಸಂಬಂಧ ಇಲ್ಲದೆ ಇರೋದು ಒಂದು 2-3 ಕಮೆಂಟ್ ಬಂದಿದೆ. ಅದನ್ನು ಬಿಟ್ಟೆ ಮೇನ್ ನನಗೆ ನಿನ್ನೆ ಹಾಕಿರೋ ವಿಡಿಯೋಗೆ ಬಂದಿರೋ ಕಮೆಂಟ್ಗೆ ನನಗೆ ಬೇಜಾರಾಗಿರೋದು. ವಿಡಿಯೋ ಎಷ್ಟಿದೆ ನೋಡಿ, 9 ನಿಮಿಷದಿದೆಯೋ 10 ನಿಮಿಷದಿದೆಯೋ ನನಗೆ ನೆನಪಿಲ್ಲ. ಆ ವಿಡಿಯೋ ಎಷ್ಟಿದೆ ನೋಡಿ, ಪೂರ್ತಿ ಮಾಹಿತಿನೇ ಇದೆ, ಪೂರ್ತಿ ನನ್ನ ಅನುಭವದ ಮಾತುಗಳಿದೆ, ಕೆಲವೊಬ್ಬೊಬ್ಬರಿಗೆ ತಿಳ್ಕೊಳ್ಳೋಕಿದೆ, ಆಯ್ತಾ. ಅಂಥದ್ರಲ್ಲಿ ನೀವು ಹೆಂಗೆ ಹೇಳ್ತೀರಾ? ವಿಷಯಕ್ಕೆ ಬನ್ನಿ, ನಿಮ್ಮ ಮಾತು ಜಾಸ್ತಿ ಆಯಿತು ಅಂತ. ಮೇಡಮ್, ಸುಮ್ಮನೆ ಯಾರು ಮಾಡ್ತಾ ಇಲ್ಲ. ನನ್ನ ಜೀವನದಲ್ಲಿ ನಾನು ಏನು ಕಷ್ಟ ಅನುಭವಿಸಿದ್ದೀನಿ, ನನ್ನ ಜೀವನ ಏನಾಗಿದೆ ಅದನ್ನು ನಾನು ಜನರ ಹತ್ರ ಹಂಚ್ಕೋತಾ ಇದ್ದೀನಿ. ನಂದಷ್ಟೇ ಕಷ್ಟ ಅಲ್ಲ, ಪ್ರಪಂಚದಲ್ಲಿ ಎಷ್ಟಿಷ್ಟು ನನಗಿಂತ ಮೀರಿದ ಕಷ್ಟಗಳಿವೆ ಜೀವನದಲ್ಲಿ, ಆಯ್ತಾ. ನನಗೆ ನೀವು ಕಮೆಂಟ್ ಹಾಕಿದ್ದೀರಾ ಅಥವಾ ನೀವೇನೋ ಮಾತಾಡ್ತಾ ಇದ್ದೀರಾ ಅಂತ ಬೇಜಾರಿಲ್ಲ. ಆ ವಿಡಿಯೋ ಪೂರ್ತಿ ಅರ್ಥಪೂರ್ಣವಾಗಿದೆ. ಯಾರೇ ಕೂತ್ಕೊಂಡು ಕೇಳಿದ್ರು ಆ ವಿಡಿಯೋ ಫುಲ್ ಅಲ್ಲಿ ಇರೋದೇ ಒಂದು ಮಾತು, ಒಂದು ಅನುಭವ, ಒಂದು ಪೂಜೆದು, ಒಂದು ನನ್ನ ಜೀವನದಲ್ಲಿ ನಡೆದಿರೋದು, ನನಗೇನಾಯಿತು, ನಾನು ಎಲ್ಲಿಂದ ಹಿಂಗಾಯಿತು, ಅದನ್ನು ಕೆಲವೊಂದು ಮಾತುಗಳನ್ನ ಮಾತಾಡಿದ್ದೀನಿ ಹೊರತು ವಿಷಯ ಅಂತ ಅಲ್ಲಿ ಏನೂ ಇಲ್ಲ. ನಾನು ಯಾರಿಗೂ ಏನು ಮಾಹಿತಿ ಕೊಟ್ಟಿಲ್ಲ. ಅಲ್ಲಿ ನೀವು ಇದನ್ನು ಮಾಡಿರಿ, ನೀನು ಮತ್ತೊಂದು ಮಾಡಿರಿ, ಇದು ಹಿಂಗಾಯಿತು, ನಾನು ಏನು ಹೇಳಿಲ್ಲ. ಅನುಭವಗಳನ್ನು ಹಂಚ್ಕೊಂಡಿದ್ದೀನಿ ಅಷ್ಟೇ. ವಿಷಯ ಎಲ್ಲಿಂದ ಬಂತು ಹೇಳಿ ನನಗೆ. ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮೇಡಮ್. ಯಾಕಂದರೆ ನೀವು ದೊಡ್ಡವರು ಅಲ್ವಾ, ನನಗೆ ಗೊತ್ತು. ಹಾಗಾಗಿ ಆ ವಿಡಿಯೋ ಮಾಡಬಾರ್ದಂತಲೇ ಇತ್ತು. ನಿಮ್ದು ಒಂದೇ ವಿಡಿಯೋ ಅಲ್ಲ, ಕಮೆಂಟ್ ಅಲ್ಲ, ಕೆಲವೊಂದು ಇದ್ದಾವೆ ಕಮೆಂಟ್ಗಳು. ಹಾಗಾಗಿ ನೀವು ಹಾಕಿರೋ ತಪ್ಪು ಅಂತೂ ಕೂಡ ನಾನು ಹೇಳ್ತಾ ಇಲ್ಲ. ನಿಮ್ಮ ಅನಿಸಿಕೆನ ನೀವು ಹೇಳಿದಿರ, ಆದರೆ ಅರ್ಥ ಮಾಡ್ಕೋಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಹೇಳಿದಾಗ ನನ್ನ ಅನಿಸಿಕೆನೂ ಹೇಳ್ಬೇಕಲ್ವಾ. ನನ್ನ ಅನಿಸಿಕೆ ಏನಂದರೆ ಅರ್ಥ ಮಾಡ್ಕೋಬೋದಾಗಿತ್ತು, ವಿಡಿಯೋ ಪೂರ್ತಿ ನೋಡ್ಬೋದಾಗಿತ್ತು, ನೀವು ಗೊತ್ತಾಗಿರೋದು ಅಲ್ವಾ. ಏನೋ ನನಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಓಕೆ, ಬ್ಯಾಡ್ ಕಮೆಂಟ್ ಹಾಕೋರಿಗೆ ನಾನು ಬೇಡ ಅಂತ ಹೇಳಲ್ಲ. ಆದರೆ ಪೂರ್ತಿ ವಿಡಿಯೋ ನೋಡಿ ಅದರಲ್ಲಿ ಏನು ತಪ್ಪೈತೆ ಹಾಕಿ, ನಾನು ಬೇಡ ಅನ್ನಲ್ಲ. ನೀವು ಹಿಂದೆ ಎಷ್ಟೊಂದು ಕಮೆಂಟ್ ಹಾಕಿದ್ರೆ ನಾನು ಯಾವುದೂ ಹೇಳಿದ್ದೀನಿ. ನೀವು ಹಾಕಿರೋ ಕಮೆಂಟ್ ಒಂದೊಂದು ನನಗೆ ಹಿಂಗಂದರೆ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಅದರಿಂದ ನನಗೆ ಒಂದು ಒಳ್ಳೊಳ್ಳೆ ಮಾತುಗಳನ್ನ ಅರ್ಥ ಆಗಿದೆ. ಅದರಲ್ಲಿ ನೀವು ಹಾಕಿರೋ ಕಮೆಂಟಿಂದ ನಾನು ತುಂಬ ಕೂತ್ಕೊಂಡು ಯೋಚನೆ ಮಾಡಿದಾಗ ಸರಿ ತಪ್ಪುಗಳನ್ನ ತುಂಬಾ ನಾನು ತಿದ್ಕೊಂಡಿದ್ದೀನಿ. ಆ ಥರ ಕಮೆಂಟ್ ಇರಬೇಕು ರೀ. ಕಮೆಂಟ್ ಹಾಕಿದ್ರು ಆ ಥರ ಇರಬೇಕು, ನಾವು ತಿದ್ಕೊಳ್ಳೋ ಥರ ಇರಬೇಕು, ಆಯಿತಾ. ತಪ್ಪು ಮಾಡ್ತೀವಿ ನಾವು, ಇಲ್ಲ ಅಂತ ಹೇಳಲ್ಲ. ವಿಡಿಯೋ ಮಾಡಬೇಕಾದ್ರೆ ತಪ್ಪು ಮಾಡಿರ್ತೀವಿ, ಮಾತಾಡಬೇಕಾದ್ರೆ ತಪ್ಪು ಮಾತಾಡಿರ್ತೀವಿ, ಒಂದು ಮಾತು 2 ಸತಿ ಹೇಳಿರ್ತೀವಿ, ಮಿಸ್ ಆಗಿ ಬರುತ್ತೆ. ಇವಾಗ ನಾಲ್ಗೆ ಇದು ಮನುಷ್ಯ ಎಲ್ಲ ಬಿಲ್ಲದ ನಾಲ್ಗೆ. ನಾವೇನು ವಿಡಿಯೋ ಮಾಡ್ತಾ ಇದೀವಿ ಅಂದ ತಕ್ಷಣ ನಾವೇನು ಬೇರೆ ಆಗ್ಬಿಡ್ತೀವ? ನಾವು ನಿಮ್ಮ ಥರ ಮನುಷ್ಯರೇ ಅಲ್ವಾ. ಮಾತಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಏನು ಹೇಳೋದು ಬಿಡಿ. ಓಕೆ, ಏನು ಬೇಜಾರಂತಲ್ಲ, ವಿಷಯನ ಕೇಳಬೇಕನ್ನಿಸ್ತು, ಕೇಳಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ತೀವಿ ಅಷ್ಟೇ. ನಮಸ್ಕಾರ ಎಲ್ಲರಿಗೂ.